ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀಯಾದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊಂತೀನಿ. ಬಹಳ ದಿನಗಳ ನಂತರ ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಸ್ನ ಹಾಕ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ತುಂಬ ಚೆನ್ನಾಗಿ ರಿಕ್ವೆಸ್ಟ್ ಮಾಡ್ತಿರ್ತೀರಾ, ಏನಕ್ಕೆ ವೀಡಿಯೋಸ್ ಆಗ್ತಾ ಇಲ್ಲ ಹಾಕಿ ಅಂತ ಹೇಳ್ಬಿಟ್ಟು. ಸೊ ನನಗೂ ಪ್ಲ್ಯಾನ್ ಇರಲಿಲ್ಲ, ಬಟ್ ಸಡನ್ನಾಗಿ ನಾವು ಕೂಡ ಹೊರಗಡೆ ಹೋಗೋದು ಅಂತ ಒಂದು ಪ್ಲ್ಯಾನ್ ಆಯಿತು. ಸರಿ, ಈ ವಿಡಿಯೋಸ್ನ ಮಾಡಿದ್ರೆ ನಿಮಗೂ ಕೂಡ ಇಷ್ಟ ಆಗುತ್ತೆ, ಎಂಜಾಯ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ವಿಡಿಯೋಸ್ ಎಲ್ಲ ಮಾಡಿದ್ದೀನಿ. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಥ್ಯಾಂಕ್ಸ್ ಗಿವಿಂಗ್ ಬ್ರೇಕ್ ಇದ್ದಿದ್ದರಿಂದ ಒಂದು ವಾರ ರಜಾ ಇತ್ತು. ಸೊ ಹಾಗಾಗಿ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗೆ ಹಸ್ಬೆಂಡ್ಗೂ ಕೂಡ ಥ್ಯಾಂಕ್ಸ್ ಗಿವಿಂಗ್ ಡೇ ಮತ್ತು ಬ್ಲ್ಯಾಕ್ ಫ್ರೈಡೇ ದಿನ ಕೂಡ 2 ದಿನ ರಜಾ ಇತ್ತು. ಹಾಗೆ ವೀಕೆಂಡ್ ಕೂಡ ಇದ್ದಿದ್ದರಿಂದ ಸೊ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಎಲ್ಲರೂ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಬೇರೆ ಸ್ಟೇಟ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಇಲ್ಲಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ಸೊ ಎಲ್ಲರೂ ಮನೆಯಿಂದ ಒಂದು 2 ಸ್ನ್ಯಾಕ್ಸ್ ಮಾಡ್ಕೊಂಡು ಬರೋಣ ಅಂತ ಮಾತಾಡ್ಕೊಂಡಿದ್ವಿ. ಅದರ ಪ್ರಿಪ್ರೇಷನ್ ಇಲ್ಲಿ ನಡೀತಾ ಇದೆ. ಸೊ ನಾನು ನಮ್ಮ ಮನೆಯಿಂದ ಶಂಕರಪಾಲಿ ಮತ್ತೆ ಬಟರ್ ಮುರ್ಕು ಅಂದ್ರೆ ಬೆಣ್ಣೆ ಮುರ್ಕು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದೆ. ಸೊ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅನ್ನೋದಕ್ಕೋಸ್ಕರ ಹಳೆ ವಿಡಿಯೋಸ್ ಅಲ್ಲಿ ಶಂಕರಪಾಲಿ ರೆಸಿಪಿನ ಶೇರ್ ಮಾಡಿರ್ತೀನಿ. ಸೊ ಒಂದೊಂದ್ ಕಡೆ ಒಂದೊಂದು ಹೆಸರಿಂದ ಕರೀತಾರೆ. ನನಗೆ ಈ ಚಿಕ್ಕ ವಯಸ್ಸಿಂದ ಈ ಹೆಸರೇ ಅಭ್ಯಾಸ ಆಗಿರೋದ್ರಿಂದ ಏನಾದ್ರು ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ. ಸೊ ಹಾಗೆ ಒಂದ್ಸರಿ ರೆಸಿಪಿ ಹೇಳ್ಬಿಡ್ತೀನಿ. ಒಂದು 4 ಕಪ್ಪಷ್ಟು ಮೈದಾ ತಗೊಂಡಿದ್ದೆ, ಒಂದು 1/4 ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೆ, ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು 3/4 ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೆ, ಒಂದು 4 ಏಲಕ್ಕಿಕಾಯಿನ ಪೌಡರ್ ಮಾಡಿ ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ 3/4 ಕಪ್ಪಷ್ಟು ತುಪ್ಪ ಹಾಕಿ, ತುಪ್ಪ ಮತ್ತು ಹಸಿಟ್ಟು ಎರಡೂ ನೀಟಾಗಿ ಮಿಕ್ಸ್ ಆಗೋ ಥರ ಒಂದ್ಸರಿ ಮಿಕ್ಸ್ ಮಾಡಿದಾದ್ಮೇಲೆ ಒಂದು 3/4 ಕಪ್ಪಷ್ಟು ನೀರನ್ನ ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು, ಮೀಡಿಯಮ್ ಆಗಿ ಕಲಿಸ್ಕೊಂಡು ಒಂದು ಕಡೆ ಮುಚ್ಚಿಡಬೇಕು. ಒಂದು 20ರಿಂದ 30 ನಿಮಿಷ ನೆನೆದ್ರೆ ಒಳ್ಳೆಯದು. ಸೊ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಗಂಟೆ ಆಗಿದ್ದಾದ್ಮೇಲೆ ಸ್ವಲ್ಪ ಹಿಟ್ಟನ್ನು ತಗೊಂಡು ಚಪಾತಿನ ಯಾವ ರೀತಿ ಲಟ್ಟಿಸ್ಕೊತೀವೋ ಅದೇ ರೀತಿ ಮಾಡ್ಕೊಬೇಕಾಗತ್ತೆ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಶೇಪ್ ಕೊಡ್ಬೋದು. ಸ್ಕ್ವೈರ್ ಆಗ್ಬೋದು ಅಥವಾ ಡೈಮಂಡ್ ಶೇಪ್ ಆಗ್ಬೋದು, ಯಾವ ರೀತಿನಾದ್ರೂ. ತುಂಬ ತೆಳುಗೆ ಒತ್ಕೊಬಾರ್ದು, ನೋಡ್ಬೋದು ಸ್ವಲ್ಪ ತಿಕ್ಕಾಗೆ ಇರಬೇಕು. ಆವಾಗಲೇ ನೀಟಾಗಿ ಶಂಕರಪಾಲಿ ಊದಿ ದಪ್ಪಗೆ ಬರುತ್ತೆ, ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ನಮಗೆ ನಾರ್ಮಲ್ ಒಂದು ಅಂಗಡಿಗಳಲ್ಲಿ ಸಿಗ್ತಾ ಇತ್ತಲ್ವ ಲೋಕಲ್ ಸ್ಟೋರ್ಗಳಲ್ಲಿ, ಅದೇ ಥರನೇ ಇರುತ್ತೆ ಅಂತ ಹೇಳ್ಬೋದು. ಸೊ ನೋಡ್ಬೋದು, ಮೈದಾ ಅಷ್ಟೇ ಅಲ್ಲ ಗೋಧಿ ಹಿಟ್ಟನ್ನು ಕೂಡ ಬಳಸಿ ಮಾಡ್ಬೋದು, ಹಾಲು ಕೂಡ ಹಾಕ್ಬೋದು ಮಾಡಬೇಕಾದ್ರೆ. ನಾನು ಹೊರಗಡೆ ತಗೊಂಡು ಹೋಗೋದ್ರಿಂದ ಹಾಲು ಹಾಕಿಲ್ಲ. ಸೊ ಇದೇ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು. ಫ್ರೆಶ್ ಆಗಿ ತುಪ್ಪ ಕಾಯಿಸ್ಕೊಂಡು, ಅಂದ್ರೆ ತುಪ್ಪ ಬೆಚ್ಚಗಿರ್ಬೇಕಾದ್ರೆ ಮಿಕ್ಸ್ ಮಾಡಿದ್ರಿಂದ ಕ್ರಿಸ್ಪಿಯಾಗಿ ಬಂದಿತ್ತು. ಹಾಗೆ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಬೇಕಾಗತ್ತೆ. ಲೈಟ್ ಕಲರ್ ಬೇಕು ಅಂತ ಅಂದರೆ ಲೈಟ್ ಕಲರು ಮಾಡ್ಕೊಬೋದು. ಹಾಕಿದ ತಕ್ಷಣ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಎತ್ತಿಟ್ಕೊಂಡ್ಬಿಡ್ಬೋದು. ನಾನು ಮೈದಾ ಹಾಕಿರೋದ್ರಿಂದ ಸ್ವಲ್ಪ ನೀಟಾಗಿ ಒಳಗಡೆ ಎಲ್ಲ ಬೇಯಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಡಾರ್ಕ್ ಕಲರೇ ಮಾಡಿದೆ. ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು, ಹಾಗೆ ಎಲ್ಲರೂ ಇಷ್ಟಪಟ್ಟರು. ಇನ್ನು ಹಾಲು ಹಾಕಿ ಮಾಡೋದಾದರೆ ನೀರು, ಹಾಲು ಮತ್ತು ತುಪ್ಪ, ಸಕ್ಕರೆ ಎಲ್ಲನೂ ಕರಗಿಸ್ಕೊಂಡು ಅದಾದಮೇಲೆ ಮೈದಾಗೆ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ. ತುಂಬಾ ಸಿಂಪಲಾಗಿ ಕೂಡ ಮಾಡ್ಕೊಬೋದು. ಅದು ಮನೇಲಿರ್ಬೇಕಾದ್ರೆ ಅಂದರೆ ನಾವು ಹೊರಗಡೆ ಎಲ್ಲೂ ತೊಗೊಂಡು ಹೋಗಲ್ಲ, ಬರೀ ಮಕ್ಳಿಗೆ ಮಾತ್ರ ಅನ್ಬೇಕಾದ್ರೆ ಆ ರೀತಿ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತೀನಿ. ಸೊ ಇದೊಂದು ರೆಸಿಪಿನ ನಿಮಗೆ ಹೇಳಬೇಕಾಗಿತ್ತು. ಹಾಗೆ ಇಲ್ಲಿ ಬಂಗಾರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ನಾನು ಒತ್ಕೊಟ್ರೆ ಅವಳು ಕಟ್ ಮಾಡಿ ನೀಟಾಗಿ ಎತ್ತಿಡ್ತಾ ಇದ್ಲು. ಸೊ ತುಂಬಾ ಬೇಗ ಆಯಿತು ಅಂತ ಹೇಳ್ಬೋದು. ತುಂಬಾ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿದ್ದೆ, ಆದರೆ ಕವರ್ಗೆ ಹಾಕಿ ನೋಡಿದ್ರೆ ಅಯ್ಯೋ ಏನು ಇಷ್ಟೇ ಇದೆ ಅನ್ನೋ ಥರ ಕಾಣಿಸ್ತಾ ಇತ್ತು. ಆದಷ್ಟು ಪೇಪರ್ ಟವಲ್ ಹಾಕಿ ಇಟ್ಟಿದ್ದೆ, ಯಾಕಂದರೆ ಎಣ್ಣೆ ಎಲ್ಲ ನೀಟಾಗಿ ಎಳ್ಕೊಂಬಿಡ್ಲಿ ಅನ್ನೋದಕ್ಕೋಸ್ಕರ. ಫಸ್ಟು ಈ ಪಾತ್ರೆಯಲ್ಲಿ ಇಟ್ಟಿದ್ದೆ, ಅದಾದಮೇಲೆ ಇನ್ನೂ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಟ್ಟಿದ್ದೆ. ನೀಟಾಗಿ ಡ್ರೈ ಆಗಿದ್ದಾದಮೇಲೆ ಜಿಪ್ಲಾಕ್ ಕವರಲ್ಲಿ, ಅಂದರೆ ಆರಿರಬೇಕು, ಫುಲ್ಲು ತಣ್ಣಗಾಗಿರಬೇಕು. ಬೆಚ್ಚಗಿರ್ಬೇಕಾದ್ರೆ ಏನಾದರೂ ಹಾಕಿ ನಾವು ಕ್ಲೋಸ್ ಮಾಡಿಬಿಟ್ವಿ ಅಂತ ಅಂದರೆ ಮೆತ್ತಗಾಗೋಗುತ್ತೆ. ಸೊ ನೀಟಾಗಿ ಆರಿದಾದ್ಮೇಲೆ ಜಿಪ್ಲಾಕ್ ಕವರ್ಗೆ ಹಾಕಿ ಲಾಕ್ ಮಾಡಿದೆ. ಸೊ ಈ ರೀತಿ ಮಾಡಿದ್ರೆ ನಾವು ಒಂದು ವಾರದಿಂದ 15 ದಿನ ಆದರೂ ಕೂಡ ಕ್ರಿಸ್ಪಿಯಾಗೇ ಇರುತ್ತೆ. ನಮ್ಮ ಮನೆಯಿಂದ ನಾನು ಈ 2 ಐಟಮ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಫ್ರೆಂಡ್ ಮನೆಯಿಂದ ಒಂದು ಮನೆಯಲ್ಲಿ ಲಡ್ಡು ಮತ್ತು ನಿಪ್ಪಟ್ಟು ಮಾಡ್ಕೊಂಡು ಬರ್ತಾ ಇದ್ದಾರೆ, ಇನ್ನೂ ಒಂದು ಮನೆಯಲ್ಲಿ ರವೆ ಉಂಡೆ ಮತ್ತು ಕಡಲೆಪುರಿ ಒಗ್ಗರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ರೀತಿ ಎಲ್ಲ ಇದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಲಾಸ್ಟ್ ಒಂದು ರೌಂಡ್ ಇತ್ತಲ್ಲ, ಆವಾಗ ನಾನು ಈ ರೀತಿ ಲೈಟ್ ಕಲರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿ ಬಂದಿದ್ದು. ಇನ್ನೂ ಒಂದು ಕಡೆ ನಾನು ಇಲ್ಲಿ ಬೆಣ್ಣೆ ಮುರ್ಕನ್ನ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಮಾಡಿದ್ದೆ, ಮಕ್ಕಳು ತಿನ್ನೋದ್ರಿಂದ ಖಾರ ಇರಬಾರ್ದು ಅನ್ನೋದಕ್ಕೋಸ್ಕರ ಒಂಥರ ಮೈಲ್ಡ್ ಫ್ಲೇವರ್ ಇರಬೇಕು ಆ ರೀತಿ. ನಾನು ಸಾಮಾನ್ಯವಾಗಿ 2 ಕಪ್ ಅಕ್ಕಿ ಹಿಟ್ಟನ್ನ ಬಳಸಿ ನಾನು ಚಕ್ಲಿನ ಮಾಡ್ತೀನಿ, ಅಂದರೆ ಬೆಣ್ಣೆ ಮುರ್ಕು ಮಾಡ್ತೀನಿ. 2 ಕಪ್ಗೆ ಅರ್ಧ ಕಪ್ಪಷ್ಟು ಹುರ್ಗಡ್ಲೆ ಪೌಡಿನ ಹಾಕ್ತೀನಿ. ನಾನಿಲ್ಲಿ 4 ಕಪ್ ತೊಗೊಂಡಿದ್ದೀನಿ. ಸೊ ಹಾಗಾಗಿ 1 ಕಪ್ಪಷ್ಟು ಹುರ್ಗಡ್ಲೆ ಪೌಡರ್ನ ಹಾಕಿದ್ದೀನಿ, ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಜೀರಿಗೆ, ಹಾಗೆ ಬ್ರೌನ್ ಸೆಸಮೆ ಸೀಡ್ಸ್ ಅಂದರೆ ಬ್ರೌನ್ ಕಲರ್ ಎಳ್ಳು ಬರುತ್ತಲ್ವ, ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಬಟರ್ ಅಂದರೆ ಬೆಣ್ಣೆನ ಮೆಲ್ಟ್ ಮಾಡಿ ಹಾಕಿದ್ದೀನಿ. ಬೆಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ ಕಲಿಸ್ಬೇಕಾದ್ರೆ. ರೌಂಡ್ ಚಕ್ಲಿ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಟೆನ್ಷನ್ ಇರುತ್ತೆ, ಯಾಕಂದರೆ ಅದು ನೀಟಾಗಿ ಬರುತ್ತಾ ಇಲ್ವಾ, ಇಲ್ಲಾಂದರೆ ತೊಗೊಂಡು ಹೋಗ್ಬೇಕಂದ್ರೆ ಕ್ಯಾರಿ ಮಾಡಬೇಕಾದ್ರೆ ಅದೆಲ್ಲ ಪೀಸ್ ಆಗಿಬಿಡತ್ತಲ್ವ. ಸೊ ಹಾಗಾಗಿ ಬೆಣ್ಣೆ ಮುರ್ಕೆ ಬೆಸ್ಟ್ ಅಂತ ಅನ್ನಿಸ್ತು. ಸೊ ನೀಟಾಗಿ ನಾವು ಜಿಪ್ ಲಾಕಲ್ಲಿ ಹಾಕಿ ತೊಗೊಂಡು ಹೋದ್ರೂ ಅದೇ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಈ ಚಕ್ಲಿ ಮಾಡೋದು ಎಷ್ಟು ಈಸಿ ಅನ್ನೋದಾದರೆ, ಒಂದು ಕಡೆ ನಾವು ಟೀಗೆ ಏನಾದರೂ ಇಟ್ಬಿಟ್ಟು ಇನ್ನೊಂದು ಕಡೆ
ಏನಾದರೂ ನಮಗೆ ಮುರುಕು ತಿನ್ನಬೇಕು ಅಂತ ಅನಿಸಿದ್ರೆ ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ನಾವು ಬಜ್ಜಿ ಎಲ್ಲ ಏನು ಮಾಡ್ತೀವಲ್ಲ ಅದಕ್ಕಿಂತ ಬೇಗ ಆಗುತ್ತೆ ಅಂತ ಹೇಳ್ಬೋದು. ಇನ್ನೂ ಒಂದು ಕಡೆ ಚಕ್ಲಿ ಮತ್ತು ಶಂಕರಪಾಳಿ ಎರಡು ನೀಟಾಗಿ ಆರಿದಾದಮೇಲೆ ಜಿಪ್ಲಾಕ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಇದನ್ನು ನಾನು ನೆಕ್ಸ್ಟ್ ದಿನ ಅಲ್ಲ ಅದ್ರ ನೆಕ್ಸ್ಟ್ ದಿನ ತೊಗೊಂಡು ಹೋಗೋ ಅಂಥದ್ದು. ಅಂದರೆ ಬುಧವಾರ ಅರ್ಲಿ ಮಾರ್ನಿಂಗ್ ನಾವು ಹೊರಡೋ ಅಂಥದ್ದು. ಹಾಗಾಗಿ ಸೋಮವಾರ ಸಾಯಂಕಾಲನೇ ಮಾಡಿದ್ದೆ. ಇನ್ನೂ ಒಂದು ಸ್ವಲ್ಪ ಮಕ್ಕಳಿಗೆ ಮನೇಲಿ ತಿನ್ನೋದಕ್ಕೆ ಕೂಡ ಮಾಡಿ ಕವರೆಲ್ಲ ಹಾಕಿ ಇಟ್ಟಿದ್ದೆ. ಚಕ್ಲಿನೂ ಅಷ್ಟೇ ತುಂಬಾ ಕ್ವಾಂಟಿಟಿ ಮಾಡಿದೆ, ಆದರೆ ನೋಡೋದಕ್ಕೆ ಸ್ವಲ್ಪ ಕಮ್ಮಿನೇ ಕಾಣಿಸ್ತಿತ್ತು. ಸೊ ಈ ಜಿಪ್ಲಾಕಲ್ಲಿ ಹಾಕೋದ್ರಿಂದ ತುಂಬ ದೊಡ್ಡ ಸೈಜ್ ಇರೋದ್ರಿಂದ ಆ ರೀತಿ ಕಾಣಿಸುತ್ತೋ ಏನೋ ಅಂತ ಅಂದ್ಕೊಂಡೆ. ಇನ್ನು ಚಕ್ಲಿ ಮಾಡಿ ಸಿಕ್ಕಾಬಟ್ಟೆ ಅದು ಸ್ಮೆಲ್ ಬರುತ್ತಲ್ವ, ನಮಗೆ ಮನೆಯಲ್ಲಿ ಯಾರಿಗೂ ಎಣ್ಣೆ ಸ್ಮೆಲ್ ಇಷ್ಟನೇ ಆಗೋದಿಲ್ಲ. ಹೊರಗಡೆ ಬಂದರೆ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿದೆ ಹೊರಗಡೆ ಅಂತೂ. ಹಾಗೆ ತುಂಬ ದಿನ ಆಗಿದೆ, ವೆದರ್ ಕೂಡ ಚೆನ್ನಾಗಿದೆ. ನಿಮ್ಮ ಜೊತೆಗೆ ವಿಡಿಯೋ ಶೇರ್ ಮಾಡಬೇಕು ಅನ್ನೋದಕ್ಕೋಸ್ಕರ ವಿಡಿಯೋ ಕೂಡ ಮಾಡಿಕೊಂಡೆ. ಪಾರ್ಕ್ ನೋಡಿ, ಎಲ್ಲ ಫಾಗಿ ಲೈಟ್ಸ್. ಇದು ನನ್ನ ಡ್ರೀಮ್ ಆಗಿತ್ತು ಬಂಗಾರ, ಈ ಥರ ಲೈಟ್ಸ್ ನೋಡೋದು. ಅದೇ ನೋಡಿಲಿ ಹೆಂಗಿದೆ ಫೌಂಟೇನ್ ಪ್ಲೇಸ್, ತುಂಬ ಚೆನ್ನಾಗಿ ಸಾಕತ್ತಾಗಿ ಮಾಡಿದ್ದಾರೆ. ಇದನ್ನು ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗಿದ್ದಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡು ಬಂದಿದ್ದೀನಿ. ಹೌದು, ನನಗೆ ಈ ಥರ ಕ್ರಿಸ್ಮಸ್ ಲೈಟ್ಸ್ನ ನೋಡಬೇಕು ಅಮೇರಿಕಾದಲ್ಲಿ ಅಂತ ತುಂಬಾ ಆಸೆ ಇತ್ತು. ಸೊ ಪ್ರತಿ ವರ್ಷ ಹೊಸ ಥರ ಅಲಂಕಾರ ಮಾಡಿರ್ತಾರೆ, ಅದನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ವೆದರ್ ಕೂಡ ಈ ರೀತಿ ಇರೋದ್ರಿಂದ ಇನ್ನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನೂ ಒಂದೇನಂತ ಅಂದರೆ ಕ್ರಿಸ್ಮಸ್ ಟೈಮ್ ಅಂದರೆ ವಿಂಟರ್ ಸೀಸನ್ ಆಗಿರೋದ್ರಿಂದ ಸನ್ಸೆಟ್ ಕೂಡ ಬೇಗನೆ ಆಗುತ್ತೆ. 5:30ಗೆಲ್ಲ ಕತ್ಲೆ ಆಗಿಬಿಡುತ್ತೆ. ಆಟೋಮ್ಯಾಟಿಕ್ಕಾಗಿ ಮನೆ ಮುಂದೆ ಲೈಟ್ಸ್ಗಳೆಲ್ಲ ಆನ್ ಆಗುತ್ತೆ. ಸೊ ರೋಡ್ಗಳನ್ನ ನೋಡೋದಕ್ಕೆ ಒಂಥರ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಅಮೆರಿಕಾದಲ್ಲಿ ಕತ್ಲೆ ಆದಮೇಲೆ ಜನನೇ ಕಾಣಿಸಲ್ಲ ಅಂತ. ಆದರೆ ಈ ಕ್ರಿಸ್ಮಸ್ ಟೈಮಲ್ಲಂತೂ ರೋಡ್ಗಳು ನೋಡೋದಕ್ಕೆ ಅಂದವಾಗಿ ಕಾಣಿಸುತ್ತೆ. ಬರೀ ಮನೆ ಮುಂದೆ ಅಷ್ಟೇ ಅಲ್ಲ, ಮೇನ್ ರೋಡ್ಗಳಲ್ಲೂ ಅಷ್ಟೇ. ಬೇರೆ ಟೈಮಲ್ಲೆಲ್ಲ ಸ್ಟ್ರೀಟ್ ಲೈಟ್ಸ್ ಅದೆಲ್ಲ ಏನೂ ಇರೋದಿಲ್ಲ. ಬಟ್ ಕ್ರಿಸ್ಮಸ್ ಟೈಮಲ್ಲಿ ರೋಡ್ ಫುಲ್ಲು ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ ಅಂತ ಹೇಳ್ಬೋದು. Before 1 year that house was built, right? Do you have the guts to stand and take the video? I don't have. Thank you, ma. Antena? Papa, I know sun and rain make rainbows, right? But what does sun, rain, and star make? So watery. Air and full water.
ನಮ್ಮನೆ ಬ್ಯಾಕ್ ಸೈಡ್ ರೋಡಲ್ಲೇ ಇದೆ ಮೇಲ್ ಬಾಕ್ಸ್. ಸೊ ಏನೇ ಒಂದು ಕೊರಿಯರ್ ಬಂದರೂ ಕೂಡ ಅಂದರೆ ಲೆಟರ್ಸ್ ಏನಾದರೂ ಬಂತು ಅಂತ ಅಂದರೆ ಇಲ್ಲಿರುತ್ತೆ. ಸೊ ಕಲೆಕ್ಟ್ ಮಾಡ್ಕೊಬೇಕಾಗಿತ್ತು. ಹೇಗೂ ಟ್ರಿಪ್ಗೆ ಹೋಗ್ತಿದ್ವಲ್ಲ, ಒಂದ್ಸರಿ ಎಲ್ಲ ನೀಟಾಗಿ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಕೊಂಡು ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಇದಾಗಿದ್ದಾದಮೇಲೆ ಇನ್ನೂ ಒಂದ್ಸರಿ ಬೇರೆ ರೋಡಲ್ಲೆಲ್ಲ ನೋಡ್ಕೊಂಡು ಬರೋಣ, ಅಂದರೆ ಹತ್ತಿರದಲ್ಲೇ ನಮ್ಮ ನೇಬರ್ಹುಡ್ಡಲ್ಲೇ ಸ್ವಲ್ಪ ನೋಡೋಣ ಲೈಟ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಕಂಟಿನ್ಯೂ ಮಾಡಿದ್ವಿ. ಇನ್ನು ಇದು ನೋಡ್ಬೋದು ನಮ್ಮ ಅಂದರೆ ಮಕ್ಕಳು ಫ್ರೆಂಡ್ ಅವರ ಮನೆ. ಸೊ ಯಾವಾಗ್ಲೂ ತುಂಬಾ ಚೆನ್ನಾಗಿ ಅವರು ತುಂಬ ಬ್ಯೂಟಿಫುಲ್ ಆಗಿ ಅಲಂಕಾರ ಮಾಡ್ತಾರೆ ಅಂತ ಹೇಳ್ಬೋದು. ಸೀಸನ್ ವೈಸ್ ಅಂದರೆ ಫಾಲಲ್ಲೇ ಒಂಥರ, ಅದೇ ಹ್ಯಾಲೋವಿನ್ ಟೈಮಲ್ಲಿ, ಮತ್ತು ಇವಾಗ ಕ್ರಿಸ್ಮಸ್ ಟೈಮಲ್ಲಿ, ಮತ್ತು ನೆಕ್ಸ್ಟ್ ಸ್ಪ್ರಿಂಗ್ ಬರುತ್ತಲ್ಲ ಆವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡ್ತಿರ್ತಾರೆ. ಸೊ ನಮ್ಮನೆ ರೋಡ್ನ ಒಂದ್ಸರಿ ನೋಡಿಕೊಂಡು ಹಾಗೆ ಪಕ್ಕದ ಮನೆ ಅಂದರೆ ಪಕ್ಕದ ಸ್ಟ್ರೀಟ್ ಎಲ್ಲ ನೋಡ್ಕೊಂಡು ಬರೋಣ ಸ್ವಲ್ಪ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಒಂದು 5-10 ಮಿನಿಟ್ಸ್ ಹಾಗೆ ರೌಂಡ್ ಮಾಡಿಕೊಂಡು ನೆಕ್ಸ್ಟು ಮನೆಗೆ ಬಂದ್ವಿ. ವಿಂಟರ್ ಆಗಿರೋದ್ರಿಂದ ಅಂದರೆ ಬಿಲೋ 11 ಡಿಗ್ರಿ ಇತ್ತು ಅಂತ ಅಂದರೆ ಗಿಡಗಳೆಲ್ಲ ಮನೆ ಒಳಗಡೆ ಇಡಬೇಕಾಗತ್ತೆ. ಸೊ ಹಾಗಾಗಿ ಗರಾಜಲ್ಲಿ ಇಟ್ಟಿದ್ವಿ. ಇನ್ನೂ ಒಂದು ಕಡೆ ನೆಕ್ಸ್ಟ್ ದಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲ ಏನೋ ವ್ಯಾನ್ ಏನೋ ಅಲ್ಲ, ಅದು ವ್ಯಾನ್ ಹೆಂಗಿದೆ ಅಂತ ನೋಡ್ಬೇಕಂತ ಅದಕ್ಕೆ. ಅಕ್ಕ ಅಲ್ಲಿ ಅಂದರೆ ಟ್ರಿಪ್ಗೆ ಹೋಗೋ ಹಿಂದಿನ ದಿನ ಸಾಯಂಕಾಲ ನಾನು ಇಲ್ಲೇ ಅಡುಗೆ ಮಾಡ್ತಾಯಿದ್ದೀನಿ. ಅಂದರೆ ಚಪ್ರದ ಅವರೆಕಾಯಿನ ಫ್ರೆಂಡ್ ಮನೆಯಿಂದ ಕೊಟ್ಟಿದ್ರು. ಇನ್ನೇನು ಸೀಸನ್ ಆಗೋಗಿರೋದ್ರಿಂದ ಸ್ವಲ್ಪ ಕಾಯಿ ಆ ಥರ ಕಾಣಿಸ್ತಾ ಇತ್ತು. ಅನ್ನ, ಪಪ್ಪು, ಚಪ್ರದ ಅವರೆಕಾಯಿ ಪಲ್ಯ, ತೊಂಡೆಕಾಯಿ ಪಲ್ಯ ಇದನ್ನೆಲ್ಲ ಮಾಡಿದ್ದೆ. ಸೊ ಊಟ ಎಲ್ಲ ಮಾಡಿದ್ದಾದಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ನೆಕ್ಸ್ಟ್ ದಿನವೇ ಟ್ರಿಪ್ಗೆ ಹೋಗಬೇಕಾಗಿತ್ತು ಅರ್ಲಿ ಮಾರ್ನಿಂಗ್ ಎದ್ದು. ಮ್ಯಾರಿನೇಟೆಡ್ ಪನ್ನೀರ್, ನಮ್ಮ ಗಾರ್ಡನಲ್ಲಿ ಬೆಳೆದಿರೋಂಥ ಟೊಮೆಟೊಗಳು, ಸ್ವೀಟ್ ನೈಸ್ ಟೊಮೆಟೊಸ್. ಸೊ ನೋಡಿದ್ರಿ ಅನ್ಸುತ್ತೆ ಡಿಫ್ರೆಂಟ್ ಕಲರ್ಸ್, ಅಂದರೆ ಫುಲ್ ಕಲರ್ಫುಲ್ ಆಗಿರಲಿ ಅಂತ ಹೇಳ್ಬಿಟ್ಟು 3 ಕಲರ್ ಕ್ಯಾಪ್ಸಿಕಮ್ ಮತ್ತು ಆನಿಯನ್, ಟೊಮೆಟೊ ಎಲ್ಲ ಹಾಕ್ಬಿಟ್ಟು ನಾನಿಲ್ಲಿ ಚಪಾತಿ ಪನ್ನೀರ್ ರೋಲ್ ಮಾಡ್ತಾಯಿದ್ದೀನಿ. ಮನೆಯಲ್ಲಿ 30-40 ಚಪಾತಿ ಮಾಡೋದು ಕಷ್ಟ ಅಂತ ಹೇಳ್ಬಿಟ್ಟು ಕಾಸ್ಕೋಯಿಂದ ತೊಗೊಂಡು ಬಂದೆ ಆರ್ಗ್ಯಾನಿಕ್ ಚಪಾತಿ. ಅಂದರೆ ರೋಟೀಸ್ ಇದನ್ನ ನೋಡಿರ್ತೀನಿ, ನಾನು ಹೊರಗಡೆ ಹೋದಾಗ ಮಾತ್ರ ತೊಗೊಂಡು ಬರ್ತೀನಿ. ಸೊ ಅದನ್ನು ನೀಟಾಗಿ ಎಲ್ಲ ಬಿಸಿ ಮಾಡಿ ಒಂದು ಕಡೆ ಪನ್ನೀರ್ ಕೂಡ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ, ಅದು ಫ್ರೈ ಮಾಡಿದೆ. ಅಷ್ಟರಲ್ಲಿ ಆರಾಧ್ಯ ಮತ್ತು ಅವರಪ್ಪ ಬಂದರು. ಸೊ ಆರಾಧ್ಯ ಇಲ್ಲಿ ಹೆಲ್ಪ್ ಮಾಡ್ತಾಯಿದ್ಲು, ನಾನು ನಿಮಗೆ ಕಟ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು. ಇನ್ನು ಆದ್ಯ ಕೂಡ ಹೆಲ್ಪ್ ಮಾಡ್ತಾ ಇದ್ಲು. ಸೊ ಎಲ್ಲರೂ ಸೇರಿಕೊಂಡು ರೋಲ್ ಮಾಡಿ ಎತ್ತಿಟ್ಬಿಟ್ವಿ. ಅದಾದಮೇಲೆ ಎಲ್ಲರೂ ಬಂದರು. ಆ್ಯಕ್ಚುಲಿ ಒಂದು ಪ್ಲ್ಯಾನು ಚೇಂಜ್ ಆಯಿತು. ನಾವು ಅರ್ಲಿ ಮಾರ್ನಿಂಗ್ 4:30 ಮನೆ ಬಿಟ್ಟು ಅವ್ರ ಮನೆ ಹತ್ರ ಹೋಗಬೇಕಾಗಿತ್ತು. ಹಿಂದಿನ ದಿನನೇ ಕಾರ್ ತೊಗೊಬೇಕಾಗಿತ್ತು, ಆದರೆ ಏನೋ ಒಂದು ಮಿಸ್ಟೇಕಿಂದ ಡಿಲೇ ಆಗಿ ಇವತ್ತು ಬೆಳಗ್ಗೆ ಕಾರ್ ತೊಗೊಂಡು ಹೊರಡೋ ಥರ ಆಯಿತು. Why are you videoing it? Video me! So video me too. Wait. Let them see what I'm doing. Did you wash your hands? Yeah. Okay. My hand was there. Yeah, I'm cooking today. Yeah, I'm cooking today. Here, pass it. Wait. Here. I have the videoing job, so don't rush me. Or it's going to get all blurry and cook up before me. Like 4, I think. Even my mom woke up before everyone. What time do you wake up, Auntie? 4:30. I woke up at 7. ಅಣ್ಣ ಮತ್ತು ವಿನಯ್ ಇಬ್ಬರು ಹೋಗ್ಬಿಟ್ಟು ಕಾರ್ ತೊಗೊಂಡು ಬಂದರು. ಸೊ ಅವರು ಕೂಡ ಅಷ್ಟರಲ್ಲಿ ಇನ್ನೊಂದು ಕಾರಲ್ಲಿ ಬಂದಿದ್ದರು. 3 ಕಾರು ಕೂಡ ಮನೆ ಅಂದರೆ ನಮ್ಮದು 3 ಕಾರ್ ಗರಾಜ್ ಆಗಿರೋದ್ರಿಂದ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಟ್ರಿಪ್ಗೆ ಹೊರಡ್ತಾ ಇದ್ದೀವಿ. ನೀಟಾಗಿ ಲಾಕ್ ಎಲ್ಲ ಮಾಡಿಕೊಂಡು ಇನ್ನೂ ಒಂದ್ಸರಿ ಕ್ರಾಸ್ ಚೆಕ್ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ನೋಡ್ಬೋದು ನಾವು ಹೋಗ್ತಾರ ಅಂತ ಕಾರ್ ಇದೆ. ಒಟ್ಟು 11 ಮೆಂಬರ್ಸ್ ಹೋಗ್ತಾ ಇದ್ದೀವಿ, 3 ಫ್ಯಾಮಿಲೀಸ್. ನಾವು ಬುಕ್ ಮಾಡಿದ್ದಿದೆ 1 ಕಾರು, ಬಟ್ ಇಲ್ಲಿ ತೊಗೊಂಡು ಹೋಗ್ತಾರ ಅಂಥದ್ದೇ ಇನ್ನೂ 1 ಕಾರು. ಸೊ ಅಂದ್ಕೊಳ್ಳೋದೇ ಒಂದು ಆಗೋದೇ ಒಂದು ಆ ಥರ ಆಗ್ಬಿಡತ್ತೆ. ಸೊ ಸಿಕ್ಕಿದ್ದೆ ಲಕ್ಕಿ ಅಂತ ಹೇಳ್ಬೋದು. ಇನ್ನು ಇವರು ಹೊಸ ಫ್ರೆಂಡ್, ಲಾಸ್ಟ್ ಟೈಮ್ ಒಂದ್ಸರಿ ನೋಡಿದ್ರಿ ಅಕ್ಕ ಮನೆ ಹತ್ರ ಹೋದಾಗ. ಅವರಿಬ್ಬರು ನೇಬರ್ಸ್, ಅಕ್ಕ ಅಂದರೆ ಎದುರುಗಡೆ ಮನೆಯಲ್ಲೇ ಇರೋ ಅಂಥದ್ದು. ಸೊ ಎಲ್ಲರೂ ಸೇರಿಕೊಂಡು ನಾವಿಲ್ಲಿ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. 3 ಫ್ಯಾಮಿಲೀಸ್ ಅಂದರೆ 6 ಜನ ದೊಡ್ಡವರು ಇದ್ದೀವಿ, 5 ಜನ ಮಕ್ಕಳು. ಸೊ 11 ಮೆಂಬರ್ಸ್ ಒಟ್ಟಿಗೆ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಈ ಟ್ರಿಪ್ ಅಂತೂ ನಾವೆಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ. ನಮ್ಮ ಜೊತೆ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊತೀನಿ. ಹಾಗೆ ಪ್ಲೇಸಸ್ ಕೂಡ ಅಷ್ಟೇ, ನೀವು ನಮ್ಮ ಜೊತೆ ನೋಡಿ ಎಂಜಾಯ್ ಮಾಡಿ. ಸೊ ಇನ್ನು ಇವರಂತೂ ಸಿಕ್ಕಾಬಡೆ ಕಾಮಿಡಿ ಮಾಡ್ತಾಯಿದ್ರು, ಅದೆಲ್ಲ ವಿಡಿಯೋದಲ್ಲಿ ಇರುತ್ತೆ. ಈಗ ಸಮಯ 9:30, ಗೊತ್ತಿಲ್ಲ, 9:07.
ಕೆಂಪ್ಲೇಟ್ ಹಾಕೊಂಡ್ಬಿಟ್ರೆ ಆಂಬುಲೆನ್ಸೇ ಅದು. ಪಕ್ಕ ನೀವು ನಕ್ಕಿರ್ತೀರಾ ಅಂತ ಅನ್ಕೊತೀನಿ. ಸೊ ಇವ್ರು ಮಾಡೋ ಅಂಥ ಕಾಮಿಡಿ ಎಷ್ಟು ನಕ್ಕಿದ್ದೀವಿ ಅನ್ನೋದಾದರೆ ಅರ್ಧ ಜರ್ನಿ ಫುಲ್ಲು ನಕ್ಕಿ ನಕ್ಕಿ ಹೊಟ್ಟೆ ನೋವೆಲ್ಲ ಬಂದ್ಬಿಟ್ಟಿತ್ತು. ಅಷ್ಟು ಕಾಮಿಡಿ ಮಾಡ್ತಾಯಿದ್ರು. ಆ ಜರ್ನಿ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾವು ಹೋಗ್ತಾ ಇರೋಂಥದ್ದು ಬೇರೆ ಸ್ಟೇಟ್ಗೆ 9 ಗಂಟೆಗೆ ಬಿಟ್ವಿ, ಅಂದರೆ 11 hours ಜರ್ನಿ ಇದೆ. ಸೊ ನಾವಿಲ್ಲಿ ಕಾರ್ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅಲ್ವಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ಅಂತ ಹೇಳ್ಬೋದು. 11 ಸೀಟರ್ ನಾವು ಬುಕ್ ಮಾಡಿದ್ದು, ಬಟ್ ಇದು 15 ಸೀಟರ್. 2 ಸೀಟ್ನ ತೆಗೆದ್ಬಿಟ್ಟು ಲಗೇಜ್ ಎಲ್ಲ ಇಟ್ಕೊಂಡು ಹೊರಟ್ವಿ. ಅಲ್ಲ ನಿಮ್ಗೆ ಟೀ ಏನಾದ್ರು ಬೇಕಾಗತ್ತ ಮೋರೆ? ಎಲ್ಲ ಇದೊಂದೇ ಬಾಕಿ ಇರೋದು. Some of my friends in Korea, then I used to ask them. ಏನಪ್ಪ? If you have something doubt, you can ask Vinay. Vinay, ಏನೋ ವಾರ್ನಿಂಗ್ ಬರ್ತಿದೆ ಅಂತೆ. ఒక రోల్ ఉంది అన్న. ದೀಪ ಈ ಕಡೆ ತಗೋ ದೀಪ, ಎಷ್ಟು ಚೆನ್ನಾಗಿದೆ ಈ ಕಡೆ. ತಗೊಂತೀನಿ. ಒಂದು 3-4 hours ಜರ್ನಿ ಮಾಡಿಕೊಂಡು ಬಂದಿದ್ದೀವಿ. ಈ ರೋಡ್ ಅಂತೂ ನಮಗೆ ಬ್ಯಾಂಗ್ಳೂರಿಂದ ಪುಣೆಗೆ ಹೋಗೋ ಅಂಥ ರೋಡು ಇರೋ ಥರನೇ ಇತ್ತು. ಮಧ್ಯದಲ್ಲಿ ಚಿತ್ರದುರ್ಗ ಆ ಕಡೆ ಎಲ್ಲ ಬರುತ್ತಲ್ವ, ವಿಂಡ್ ಮಿಲ್ಸ್, ಅದೇ ಥರ ಕಾಣಿಸ್ತಾ ಇತ್ತು ಈ ರೋಡ್ ಅಂತೂ. ಮನೆಯಲ್ಲಿ ಹೊರಡಬೇಕಾದ್ರೆ ಕಾಫಿ ಕುಡ್ಕೊಂಡು ಬಂದ್ವಿ. ಬ್ರೇಕ್ಫಾಸ್ಟ್ಗೆ ಚಪಾತಿ ಪನ್ನೀರ್ ರೋಲ್ ನೀವು ನೋಡಿದ್ರಿ. ಹಾಗೆ ಆನ್ ದ ವೇ ಹೋಗಬೇಕಾದ್ರೆ ಜರ್ನಿನಲ್ಲೆಲ್ಲ ಬರೀ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಅಕ್ಕ ಇದು ಕಡಲೆಪುರಿ ಒಗ್ಗರಣೆ ಹಾಕೊಂಡು ಬಂದಿದ್ರು, ತುಂಬಾ ಚೆನ್ನಾಗಿತ್ತು. ಇನ್ನು ಇದು ಬೂಂದಿ ಲಡ್ಡು ಮತ್ತು ನಿಪ್ಪಟ್ಟು ಅಕ್ಕ ಮಾಡ್ಕೊಂಡು ಬಂದಿದ್ದು. ಇನ್ನೂ ಒಂದು ಫ್ಯಾಮಿಲಿ ಬಂದು ನೀವು ನೋಡಿದ್ರಿ, ಅವರು ನಮ್ಮ ಬೆಂಗಳೂರು ಅಂದರೆ ರಾಜಾಜಿನಗರ ಅವರೇ. ಸೊ ಗೌತಮ್ ಮತ್ತು ಮೇಘ, ಹಾಗೆ ಅವರಿಬ್ಬರು ಮಕ್ಕಳು ಗಾಯತ್ರಿ ಮತ್ತು ವೇದು ಅಂತ ಹೇಳ್ಬಿಟ್ಟು. ಸೊ ಇವರು ನಿಮಗೆ ಹೊಸ ಪರಿಚಯ. ಇನ್ನು ಮುಂದೆ ನಮ್ಮ ವ್ಲಾಗ್ಸ್ಗಳಲ್ಲಿ ಕೂಡ ಇರ್ತಾರೆ. ಇನ್ನು ಈ ಟ್ರಿಪ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಆದ್ಯ ಆಲ್ಮೋಸ್ಟ್ 20 ಡೇಸಿಂದ ಎವ್ರಿ ಡೇ ಕೌಂಟ್ ಮಾಡ್ತಾ ಇದ್ಲು. 20 days to go, 19 days to go, 18 days to go ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಆ ಡೇ ಬಂತು ಅಂತ ಫುಲ್ ಖುಷಿಯಾಗಿದ್ರು ಅವರಂತೂ. ಮೋಸ್ಟ್ಲಿ ಹತ್ತಿನೇ ಅನ್ಸುತ್ತೆ ದೀಪ. ಹತ್ತಿನೇ ಇದೆಲ್ಲ ಏರಿಯಾ ಒಂದು ಕಾಲದಲ್ಲಿ ಬರೀ ಹತ್ತಿನೇ ಬೆಳೆಯೋ. ಹೌದಾ? ಇವಾಗಲೂ ಅದೇ ಬೆಳೀತದೆ. ಮೆಕ್ಸಿಕೋ ಚೆನ್ನಾಗಿ ಅನಿಸಿದೆ. ಯಮ್ಮಿ ಪಲಾವ್. ಗಮ್ಮಂತಿದೆ. ಇದ್ರಲ್ಲಿ ಈಗ ಅರ್ಧ ಖಾಲಿ ಆಗುತ್ತಾ? ಅರ್ಧ ಆಗುತ್ತೆ ಅನ್ಸುತ್ತಲ್ಲ. ಅದ್ರ ಮೇಲೆ ಆಗುತ್ತೆ. ಅಣ್ಣ ಚಿಪ್ಸ್ ಏನಾರ ಬೇಕಾ ಅಂದರು. ಬೇಕಾ? ಬೇಡ ಅನ್ಕೊಂತೀನಿ. ಏನೋ ಎತ್ಕೊಂಡ್ ಬರ್ತಾ ಇದ್ದಾರೆ, ನೋಡಬೇಕು. ಏನು ಮಾಡ್ತಿದ್ದಾನೆ? వినయ్ అదే అన్నాడు, వేడిగా ఉండింటే చాలా బాగుండేది. I'm sitting at the right spot. The sun's ಏನೋ ಒಂದು ಐಟಮ್ ಜಾಸ್ತಿ ಆಗಿದೆ. ಪುದೀನಾ ಅನ್ಸುತ್ತೆ. Mommy's trolling mom. And your dog looks up with kids. I'm going to control you. Caio, wow, your dog. Auntie said, bro. You know what Auntie said? So they said, wait, give me the phone. Give me the phone. They said, okay, you know what they said? They said we could get one hotel all to ourselves, like all to ourselves. Yeah, one room. Yeah, one room. One hotel, like one apartment. One room. One room to ourselves. So we're gonna have the time of our lives. And the one condition is we have to sleep for 2 hours. Oh, they fight each other.
ప్రశాంతంగా కూర్చునేటట్లేవు కదా అసలు వాడు ఏదో వాడు పనిలో ఉన్నాడు. ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳೋದಿಲ್ಲ, ಬಟ್ ನೀವು ಗೆಸ್ ಅಂತೂ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಯಾವ ಸ್ಟೇಟ್ಗೆ ಹೋಗ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು. ಈ ಪ್ಲೇಸ್ ನೋಡಿದ್ರೆ ಒಂದಷ್ಟು ಜನ ಗೆಸ್ ಮಾಡ್ಬೋದು, ಸೊ ಯಾವುದನ್ನು ಕಮೆಂಟಲ್ಲಿ ತಿಳಿಸಿ. చేస్తారు కదా వినయ్, అన్నానా లేదా? సో ఇವಾಗ సో ನ್ಯಾಚುರಲ್ ಅನ್ಬೇಕು ಈಗ ಅಕ್ಕ. ನಾವಿಲ್ಲಿ ಅಕ್ಕನಿಗೆ ಸುಮ್ಮನೆ ಕಾಲು ಎಳಿತಾ ಇದ್ವಿ, ಮುಂದೆ ಕೂತಿದ್ರು, ಸೊ ಏನು ಎಕ್ಸ್ಪ್ರೆಷನ್ ಇರಲಿಲ್ಲ. ಫ್ರಂಟ್ ಸೈಡ್ ಪ್ಯಾಸೆಂಜರ್ ಸೀಟಲ್ಲಿ ಯಾಕೆ ಕೂತಿದ್ರಾ, ವಿಡಿಯೋ ಮಾಡ್ತಾ ಇಲ್ಲ, ನೀವೇನು ಎಂಜಾಯ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ರೇಗಿಸ್ತಾ ಇದ್ವಿ ನಾನು ಮೇಘ ಸೇರಿಕೊಂಡು. ಸೊ ನೀವು ನೋಡಿದ್ರಿ ಮಧ್ಯಾಹ್ನ ಪಲಾವ್ ತೊಗೊಂಡು ಬಂದಿದ್ರು ಅಕ್ಕ, ಅಲ್ಲಿಂದ ಊಟ ಮುಗಿಸ್ಕೊಂಡು ಮತ್ತೆ ನಾವು ಇಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಎವ್ರಿ 2 hours ಅಥವಾ 3 hoursಗೆ ಈ ಥರ ಬ್ರೇಕ್ ತೊಗೋತಾ ಇದ್ವಿ ರೆಸ್ಟ್ ಏರಿಯಾಗೆ ಬಂದು. ಅಂದರೆ ಮಕ್ಕಳನ್ನೆಲ್ಲ ರೆಸ್ಟ್ ರೂಮ್ಗೆ ಕರ್ಕೊಂಡು ಹೋಗ್ಬೇಕಾಗತ್ತಲ್ವ, ಸೊ ಹಾಗಾಗಿ ಹೋಗಿ ಬರ್ತಾ ಇದ್ವಿ. ಸೊ ಮತ್ತೆ ಹಾಗೆ ಕಂಟಿನ್ಯೂ ಜರ್ನಿ. ನಾನು ಹೇಳಿ ಇವಾಗ ಕ್ರಾಸ್ ಮಾಡಿ ಹೋಗ್ತೀವಿ ನ್ಯೂ ಮೆಕ್ಸಿಕೋ. The check passports and everything. Scenic overlook ಅಂತ ಅವಾಗ. ಅಲ್ವಾ, ನಾವು ಅದ್ರಲ್ಲಿ ಅಂಗಡಿ ಬೋರ್ಡ್ಗಳು ನೋಡ್ಕೊಂಡ್ ಬಂದ್ಬಿಡ್ತಾ ಇದ್ವಿ. ಸೊ ಫೈನಲಿ ರೀಚ್ ಆದ್ವಿ. ಇಲ್ಲಿ ನೋಡ್ಬೋದು ಸ್ನೋಫಾಲ್ ಆಗಿತ್ತು ಹಿಂದಿನ ದಿನ, ಸೊ ಸ್ನೋ ಎಲ್ಲ ಕಾಣಿಸ್ತಾ ಇರ್ಬೋದು. ಸೊ ಟೋಟಲ್ಲು 11 hours ಜರ್ನಿ ಅಂತ ಹೇಳಿದ್ದೆ. ಬೆಳಗ್ಗೆ 9 ಗಂಟೆಗೆ ಮನೆ ಬಿಟ್ಟಿದ್ದಕ್ಕೆ ರಾತ್ರಿ 9:30ಗೆ ನಾವು ಡೆಸ್ಟಿನೇಷನ್ ರೀಚ್ ಆಗಿದ್ವಿ ಅಂತ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಲಿಲ್ಲ ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು, ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ, ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಯಾರೆಲ್ಲ ನಮ್ಮ ವಿಡಿಯೋಸ್ನ ಮಿಸ್ ಮಾಡ್ಕೊತಾ ಇದ್ರಿ, ನೀವೆಲ್ಲರೂ ಇಷ್ಟಪಟ್ಟಿರ್ತೀರಾ ಅಂತ ಅನ್ಕೊತೀನಿ. ನಮ್ಮ ಜೊತೆ ಈ 4 to 5 days ಟ್ರಿಪ್ ವ್ಲಾಗ್ನ ನೀವು ಕೂಡ ಎಂಜಾಯ್ ಮಾಡಿ. 3-4 ದಿನ ಹೊರಗಡೆ ಇರ್ತೀವಿ ಅಂತ ಅಂದರೆ ಬರೀ ಹೋಟೆಲ್ ಊಟನೇ ತಿನ್ಬೇಕಾಗತ್ತೆ ಅನ್ನೋದಕ್ಕೋಸ್ಕರ ಫಸ್ಟ್ ದಿನ ನಾವು ಮನೆಯಿಂದನೇ ಅಡುಗೆ ಮಾಡ್ಕೊಂಡು ಬಂದಿದ್ವಿ. ಅಂದರೆ ಅವತ್ತಿನ ದಿನ ಹೋಟೆಲಲ್ಲಿ ತಿನ್ನಬಾರ್ದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸ್ನ್ಯಾಕ್ಸ್ ಅಂತೂ ಇತ್ತು, ಅದು ಫುಲ್ ಟ್ರಿಪ್ಗೆ ಆಯಿತು ಅಂತ ಹೇಳ್ಬೋದು. ಅದಾದಮೇಲೆ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಅಷ್ಟೇ, ಮಧ್ಯಾಹ್ನಕ್ಕೂ ಅಷ್ಟೇ, ಇನ್ನು ರಾತ್ರಿಗೆ ಮೇಘ ಅವ್ರ ಮನೆಯಿಂದ ಚಪಾತಿ ಮತ್ತು ಪೊಟೆಟೊ ಕರಿ ಮಾಡ್ಕೊಂಡು ಬಂದಿದ್ರು. ಇನ್ನು ನಾನು ಸ್ವಲ್ಪ ಚಪ್ಪರ ದೋರೆಕಾಯಿ ಪಲ್ಯ ಮತ್ತು ತೊಂಡೆಕಾಯಿ ಪಲ್ಯ ಎಲ್ಲ ಇತ್ತಲ್ವ, ಅದು ಕೂಡ ತೊಗೊಂಡು ಬಂದಿದ್ದೆ. ವೆದರ್ ಈ ರೀತಿ ಇರೋದ್ರಿಂದ ಏನೂ ಆಗೋದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ಲರೂ ರಾತ್ರಿ ಊಟ ಕೂಡ ಮಾಡಿದ್ವಿ. ನಮ್ಮ ಮಕ್ಕಳಂತೂ ತುಂಬಾ ಟಯರ್ಡ್ ಆಗಿದ್ರು. ಇನ್ನು ಇಟ್ಕೊಂಡಿಟ್ಟವರು ನಡಿ ಇಲ್ಲ, ಹಿಂಗೆ ಆಟ ಆಡಿಸಿದ. ಬೆಕ್ಕು ಬಂದು ಅಲ್ಲೇ ಹೋಟೆಲಲ್ಲಿ ಸಾಕೊಂಡಿದ್ರಂತೆ. ಫಸ್ಟ್ ನೋಡಿದಾಗ ಸ್ವಲ್ಪ ಭಯ ಆಗ್ತಾಯಿತ್ತು ಕತ್ಲೆನಲ್ಲಿ, ಅದಕ್ಕೆ ಪೆಟ್ ಮಾಡಬೇಕಾಗಿತ್ತಂತೆ. ಸೊ ಹಾಗಾಗಿ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇದು ಟ್ರಿಪ್ ಡೇ 1 ವ್ಲಾಗ್ ಆಗಿತ್ತು. ಸೊ ನೆಕ್ಸ್ಟ್ ವ್ಲಾಗ್ನ ನೋಡೋದಕ್ಕೆ ನೀವೆಲ್ಲರೂ ವೆಯ್ಟ್ ಮಾಡ್ತಿರ್ತೀರಾ ಅಂತ ಅನ್ಕೊತೀನಿ. ಸೊ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.